ಮೂರು ಟೈಮ್ ಊಟ ಇದೆ ಅಂತ ಹೌದಾ? ಹೌದು, ಬೆಳಿಗ್ಗೆ ತಿಂಡಿ ಇರುತ್ತೆ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇರುತ್ತೆ. ನಾವು ಯೂಶ್ವಲಿ ಸಂಡೇ ಬರೋದ್ರಿಂದ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ನೈಟ್ 7:30 ತನಕನೂ ಕಂಟಿನ್ಯೂಸ್ ಆಗಿರುತ್ತೆ. ಊಟ ಕಂಟಿನ್ಯೂಸ್ ಆಗಿರುತ್ತೆ. ಇವತ್ತು ಊಟ ಏನೇನು ಕೊಟ್ಟಿದ್ರು ಮೇಡಮ್? ಇವತ್ತು ಚಪಾತಿ, ದಾಲ್ ಇತ್ತು, 2 ಥರದ ಪಲ್ಯ, ಆಮೇಲೆ ಬನಾನಾ ರೈಸ್, ಚಾವಲ್, ಆಮೇಲೆ ಸ್ವೀಟ್ ಇರುತ್ತೆ. ಇಷ್ಟೆಲ್ಲವೂ ಅನ್ಲಿಮಿಟೆಡ್? ಹೌದು, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಯಾವುದೇ ಸಮುದಾಯಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ. ಎಲ್ಲ ಥರ ಜಾತಿದವರು ಬಂದು ನಮಸ್ಕಾರ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೋದು. ಕೊಂಡ್ರೆ ಹೋಗೋದೇ ಬೇಡ ಅನ್ಸುತ್ತೆ, ಅಷ್ಟು ಪೀಸ್ಫುಲ್ ಇದೆ ಮೇಲ್ಗಡೆ ಮೆಡಿಟೇಷನ್ ಹಾಲ್ ಎಸ್ಪೆಷಲಿ. ಆಮೇಲೆ ಫುಲ್ ಕ್ಲೀನ್ ಇದೆ, ಊಟನೂ ಅಷ್ಟೇ ಹೈಜಿನಿಕ್ ಆಗಿ ತುಂಬ ಕ್ಲೀನ್. ಆಮೇಲೆ ಇಲ್ಲಿ ಎಸ್ಪೆಷಲಿ ನಮಗೆ ವಂಡರ್ ಅನಿಸಿದ್ದೇನು ಅಂದರೆ, ನಾವು ನಮ್ಮ ದೇವಸ್ಥಾನಗಳಲ್ಲೆಲ್ಲ ಸ್ಲಿಪ್ಪರ್ ಹೊರಗಡೆ ಬಿಟ್ಟು ಹೋದರೆ ಇಲ್ಲಿ ಭಕ್ತಾದಿಗಳು ಬಂದು ಅವರೇ ತಗೊಂಡು ಅವರೇ ಇಟ್ಟು ಕೈಯಲ್ಲಿ ಮುಟ್ಟಿ ಒಂದು ಸ್ವಲ್ಪನೂ ಏನೂ ಮುಜುಗರ ಮಾಡ್ಕೊಳ್ಳಲ್ಲ. ಅದು ನಮಗೆ ಒಂಥರ ವಿಶೇಷ ಅನಿಸಿದ್ದು. ಅದನ್ನ ಬಂದವರು ಭಕ್ತಾದಿಗಳು ಸೇವೆ ಅಂತಾನೆ ಮಾಡ್ತಾರೆ. ಮತ್ತೆ ಇಲ್ಲಿ ಊಟ ಬಡಿಸೋರು ಅಷ್ಟೇ ಸೇವೆ ಅಂತಾನೆ ಭಕ್ತಾದಿಗಳು ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಇದು ನಿಮಗೆ ತುಂಬಾ ವಿಶೇಷ ಅನಿಸಿ. ಮತ್ತೆ ನಾವು ತಿಂದ ತಟ್ಟೆನೂ ಅಷ್ಟೇ ಅವರೇ ತೊಳಿತಾರೆ, ಏನು ಅಂದ್ರೆ ಹಿಂದೆ ಮುಂದೆ ನೋಡಲ್ಲ, ಇಲ್ಲೇ ಇಡಿ. ಅದರಲ್ಲಿ ಬಿಟ್ಟಿದ್ರು ಕೂಡ ಅವರೇ ಏನಂತಾರೆ ತೆಗೆದಿಟ್ಟು ಅವರೇ ಕ್ಲೀನ್ ಮಾಡ್ತಾರೆ. ತುಂಬಾ ಕ್ಲೀನ್ ಇದೆ. ಬರ್ಬೋದು ಅಂತೀರಾ? ದಿನ ಬರ್ಬೋದು, ನಮಗೆ ಫ್ರೀ ಸಿಗೋದು ಸಂಡೇ, ಸೊ ಯಾವತ್ತೂ ಮಿಸ್ ಮಾಡಲ್ಲ. ವೀಕೆಂಡ್ ಬಂದು ನಮಸ್ಕಾರ ಮಾಡಿ ಊಟ ಮಾಡ್ಕೊಂಡು ಹೋಗ್ತೀವಿ. ಬೆಂಗಳೂರಿನ ಹಲ್ಸೂರ್ ಕೆರೆ ಮುಂಭಾಗದಲ್ಲಿರುವಂತಹ ಗುರುದ್ವಾರ ಅನ್ನೋ ಇದು ಒಂದು ಸಿಖ್ ಸಮುದಾಯದ ಪಂಜಾಬಿಗಳ ಒಂದು ದೇವಸ್ಥಾನ. ಇಲ್ಲಿ ಬೆಳಿಗ್ಗೆ ಸಂಜೆ ರಾತ್ರಿ 3 ಟೈಮ್ ಕೂಡ ಯಾವುದೇ ಜಾತಿ ಧರ್ಮ ಯಾರಿಗಾದ್ರೂ ಕೂಡ ಫ್ರೀ ಆಗಿ ಊಟವನ್ನು ಹೊಟ್ಟೆ ತುಂಬಾ ಗೌರವಯುತವಾಗಿ ಕೊಡ್ತಾರೆ. ಜೊತೆಗೆ ಹೋದ ತಕ್ಷಣ ಸ್ಟಾರ್ಟಿಂಗ್ ಈ ತರ ವೆಲ್ಕಮ್ ಡ್ರಿಂಕ್ಸ್ ಅಂತ ಹೇಳಿ ಜ್ಯೂಸ್ಗಳನ್ನ ಕೊಡ್ತಾರೆ, ಒಂದೊಂದಿನ ಲಸ್ಸಿ ಕೂಡ ಕೊಡ್ತಾರೆ, ತುಂಬಾ ರೆಸ್ಪೆಕ್ಟಿವ್ ಕೊಡ್ತಾರೆ. ಹೋಗ್ತಿದ್ದಂಗೆ ಮೊದಲಿಗೆ ತಲೆಗೆ ಒಂದು ಬಟ್ಟೆಯನ್ನ ಕಟ್ಕೋಬೇಕು, ಆ ದೇವರಿಗೆ ಒಂದು ಗೌರವ ಸಲ್ಲಿಸೋದಕ್ಕೋಸ್ಕರ ಅದು ಬಟ್ಟೆ ಹೊರಗಡೆ ಇಟ್ಟಿರ್ತಾರೆ. ಅದಾದ್ಮೇಲೆ ಚಪ್ಪಲಿಯನ್ನ ಬಿಡಬೇಕು, ಚಪ್ಪಲಿ ಸ್ಟ್ಯಾಂಡ್ ಅಲ್ಲಿ ಕೊಟ್ಟರೆ ಅವ್ರು ಈಸ್ಕೊಂಡು ಹೊರಗಡೆ ಟೈಮಲ್ಲಿ ಕೊಡ್ತಾರೆ. ಅದಾದ್ಮೇಲೆ ಕಾಲ್ ತೊಳ್ಕೊಂಡು ಮಂದಿರಕ್ಕೆ ಹೋಗಿ ಅಲ್ಲಿ ಪ್ರೇಯರ್ ಮಾಡ್ತಿರ್ತಾರೆ. ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡ್ರೆ ಎಂತ ಪೀಸ್ಫುಲ್ ಮೈಂಡ್ ಅಂದ್ರೆ ಎಂತ ಟೆನ್ಷನ್ ಇದ್ರು ಕೂಡ ಒಳಗಡೆ ಹೋಗ್ತಿದ್ದಂಗೆ ಶಾಂತತೆ ಇರುತ್ತೆ. ಅದಾದ್ಮೇಲೆ ಇಲ್ಲಿ ಊಟ ತಾಲೂಕ್ ಬಂದ್ರೆ ಇವರೆಲ್ಲ ನೋಡಿ ಚಪಾತಿನ ಎಷ್ಟು ಹೈಜಿನಿಕ್ ಆಗಿ, ಊಟ ಅಂತೂ ಎಷ್ಟು ಸಖತ್ತಾಗಿ ತಯಾರು ಮಾಡ್ತಾರೆ ಅಂದ್ರೆ ಸಿಕ್ಕಾಬಟ್ಟೆ ಹೈಜಿನಿಕ್. ಈ ತರ ನಾವು ಮನೆಯಲ್ಲೂ ತಯಾರು ಮಾಡಕ್ಕಲ್ಲ, ಅಷ್ಟೊಂದು ಹೈಜಿನಿಕ್ ಮಾಡಿ ಈ ತರ ಹಿಂಗೆ ಚಪಾತಿಗೆಲ್ಲ ತುಪ್ಪ ಎಲ್ಲ ಹಾಕಿ ಎಲ್ಲ ಬಂದಿರೋ ಎಲ್ಲರೂ ಕೂಡ ಅಲ್ಲಿ ತುಂಬಾ ಸೇವೆ ಮಾಡ್ತಾರೆ. ಬಂದಿರೋ ಅಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಕೂಡ ದೊಡ್ಡ ದೊಡ್ಡ ಆಫೀಸರ್ಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಅವರೆಲ್ಲರೂ ಕೂಡ ಸೇವೆ ಅಂತ ಮಾಡ್ತಾರೆ, ಹೈಜಿನಿಕ್ ಆಗಿ ಮಾಡುವಂತ. ಇಲ್ಲಿ ಯಾವುದೇ ಜಾತಿ ಧರ್ಮ ಯಾರೇ ಹೋದ್ರು ಕೂಡ ಸಿಕ್ಕಾಬಟ್ಟೆ ತುಂಬಾ ಗೌರವ ಪ್ರೀತಿಯಿಂದ ಊಟ ಕೊಡ್ತಾರೆ. ಜೊತೆಗೆ ನೀವು ಯಾರು ಏನಕ್ಕೆ ಬಂದ್ರಿ ಏನು ಎತ್ತ ಯಾರು ಏನು ಕೇಳೋದಿಲ್ಲ, ಅಷ್ಟು ಪ್ರೀತಿಯಿಂದ ಕೊಡುವಂತ ಇದೊಂದು ನಮ್ಮ ಬೆಂಗಳೂರಲ್ಲಿ ಈ ತರದ ಒಂದು ದೇವಸ್ಥಾನ ಇದೆ ಅಂತಂದ್ರೆ ಒಂದ್ಸಾರ ಹೋಗ್ದೋಗ್ಬಿಟ್ರೆ ನಾವು ಇದು ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ. ಮತ್ತೊಂದ್ಸಾರಿ ನೀವು ಯಾವಾಗಾರು ಆ ಕಡೆ ಹಲ್ಸೂರ್ ಕಡೆ ಹೋದಾಗ ಟ್ರಿನಿಟಿ ಸ್ಟಾಪ್ ಅಥವಾ ಹಲ್ಸೂರ್ ಕೆರೆ ಮುಂಭಾಗದಲ್ಲಿ ಇರುವಂತದ್ದು ಈ ಒಂದು ದೇವಸ್ಥಾನ. ಅಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮ್ ಕೂಡ ಊಟವನ್ನ ಫ್ರೀಯಾಗಿ ಕೊಡ್ತಾರೆ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಬೇಕಾದ್ರೆ ಅಲ್ಲಿ ಉಂಡಿ ಕೂಡ ಇರುತ್ತೆ, ನಿಮ್ಗೆ ಇಷ್ಟ ಆದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಊಟ ಮಾಡಿ ಬರ್ಬೋದು.